ಮೂಲು ತೋಟಪುರ ಉಂಟು, ಗೋಪಿನಾಥ್ ಪೈ ತೋಟ ಇದೆಯಲ್ಲ ಅಲ್ಲಿ. ಇದು ಬಾಯಿಗೆ ಒಂದು ಮಾಸ್ಕ್ ಹಾಕೋದು ಒಳ್ಳೇದು, ಅಗ್ರೆಸಿವ್ ಅದು, ಬಾಯಿ ನಾಯಿ ಥರ ನರಿ ಥರದ್ದು ಇದು. ಓಯ್ ಬಾಮ್, ಅದ್ರದ್ದು ಬಾಟ್ಲಿ ಉಂಟಾನೆ, ಅದು ಅಲ್ಲೊಂದು ಬಾಟ್ಲಿ ಉಂಟಾನೆ, ಮಾಸ್ಕ್ ಮಾಡೋ ಒಂದು. ನಂದು ಇದರಲ್ಲಿ ಉಂಟು, ಗಾಡಿಯಲ್ಲಿ ಒಂದು ಉಂಟು. ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಅಲ್ಲಿಂದ ಸಿಬ್ಬಂದಿ ಗಣೇಶ್ ಅಂತೇಳಿ ಫೋನ್ ಮಾಡಿದ್ರು. ಒಂದು ವಿಶೇಷ ಪ್ರಾಣಿ ಯಾವ್ದು ಬಂದಿದೆ, ಬೆಕ್ಕಿನ ಥರ ಇದೆ, ಹುಲ್ಲಿನ ಮರಿಯ ಚಿರತೆ ಮರಿ ಏನೋ ಗೊತ್ತಾಗ್ತಿಲ್ಲ, ಬನ್ನಿ ಅಂತ ಹೋಗಿ ನೋಡ್ತೀವಿ. ಅದು ಪುನುಗು ಬೆಕ್ಕಂತಾಗಿತ್ತು, ಸಿವೆಟ್ ಕ್ಯಾಟ್ ಅಂತ ಏನು ಹೇಳ್ತೀವಿ, ಆ ಪುನುಗು ಬೆಕ್ಕು. ಅದನ್ನ ಮತ್ತೆ ಗುರ್ಸಿ ಅದು ಯಾವುದೋ ಪ್ರಾಣಿ ಓಡಿಸ್ಕೊಂಡು ಬಂದಕ್ಕೇನೋ ದಾರಿ ತಪ್ಪಿ ಬಂದಿತ್ತಲ್ಲಿ ಆಸ್ಪತ್ರೆ ಹತ್ರ. ತೋಟಗಳಲ್ಲಿ ಮತ್ತು ಈ ಕಾಡಲ್ಲಿರುವಂಥ ಪ್ರಾಣಿ ಅದು. ಜನವಸತಿ ಪ್ರದೇಶದಲ್ಲಿ ಕಾಣೋದು ಕಮ್ಮಿ. ಯಾವುದೋ ಪ್ರಾಣಿ, ಯಾವುದು ನಾಯಿ ಯಾವ್ದಾದ್ರು ಓಡಿಸ್ಕೊಂಡು ಬಂದಿತ್ತು ಕಾಣುತ್ತೆ, ಮತ್ತು ನಿತ್ರಾಣ ಆಗಿತ್ತು. ಹಾಗಾಗಿ ಅದನ್ನ ಹಿಡಿದು ಫಾರೆಸ್ಟ್ನವ್ರ ಜೊತೆ ಸೇರಿ ತಂದಿಲ್ಲಿ ಹಾಸ್ಪಿಟ್ಲಲ್ಲಿ, ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿ ಫಾರೆಸ್ಟ್ನವ್ರಿಗೆ ಕೊಟ್ಟಿದ್ದೀವಿ. ಎಲ್ಲಿ ಬಿಟ್ಟಿದ್ದಾರೆ, ಎಲ್ಲಿ ಬಿಡಕ್ಕೆ? ಕಾಡಿನ ಪ್ರದೇಶಕ್ಕೆ ಬಿಡಕ್ಕಂತ ಹೋಗಿದ್ದಾರೆ. ಕಾಡಿಗೆ ತಗೊಂಡೋದ್ರು ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಜನಸಾಮಾನ್ಯರ ಕೈಗೆ ಸಿಗಲ್ಲ, ಶಿಕಾರಿಯವರಿಗೆ ಸಿಕ್ಕಿದ್ರೆ ಶಿಕಾರಿನೇ ಆಗೋದು. ಅದಷ್ಟಕ್ಕೆ ಇವತ್ತು ನಮ್ಮ ಕೈಯಲ್ಲಿ ಸಿಕ್ಕಿದೆ, ಪ್ರಥಮ ಬಾರಿಗೆ ಅಂತ ಕಾಣುತ್ತೆ. ಬದುಕಳುತ್ತೆ ಎಲ್ಲ. ಅದೇ ಇದ್ರದ್ದು ಬೀಜ, ಇದು ಕಾಫಿ ಹಣ್ಣು ಸೀಸನಲ್ಲಿ ನಮ್ಮ ತೋಟಗಳಲ್ಲಿ ಬಂದ್ಬಿಟ್ಟು ಕಾಫಿ ಹಣ್ಣನ್ನು ತಿನ್ನುತ್ತೆ. ಅದು ವಿಸರ್ಜನೆ ಮಾಡೋ ಮೂಲಕ್ಕೆ ಆ ಕಾಫಿ ಬೀಜಕ್ಕೆ ಸಿವೆಟ್ ಕಾಫಿ ಅಂತ ಹೇಳ್ತಾರೆ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಇದೆ. ಬ್ರೆಜಿಲ್ ಮತ್ತು ಇನ್ನು ಕೆಲವು ದೇಶಗಳೆಲ್ಲ ಅದನ್ನ ಸಾಕು ಪ್ರಾಣಿಗಳ ಥರ ಸಾಕಿ ಅದಕ್ಕೆ ಕಾಫಿ ಬೀಜ ತಿನ್ನಿಸಿ ಸಿವೆಟ್ ಕಾಫಿನ ತಯಾರು ಮಾಡ್ತಾರೆ. ನಮ್ಮಲ್ಲಿ ಅದನ್ನ ಸಾಕೋಕ್ಕೆ ಪರ್ಮಿಷನ್ ಇಲ್ಲ, ಅದು ವನ್ಯಜೀವಿ, ಅದು ರಕ್ಷಿತ ಪ್ರಾಣಿ ಆಗಿದ್ದರಿಂದ ಅದನ್ನ ಹಿಡಿದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ ಕಾಡಿಗೆ ಬಿಟ್ಟಿದ್ವಿ. ಇವತ್ತ ಒಂದು ಕಳಸ ತಾಲೂಕಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಜಾಗದ ಹತ್ರವ ಒಂದು ಪುನುಗು ಬೆಕ್ಕು ಇತ್ತು. ಅದು ಗಾಯಗೊಂಡಿದ್ದಕ್ಕೆ ನಮಗೆ ಸಾರ್ವಜನಿಕರು ಫೋನ್ ಮಾಡಿ ಇಲ್ಲಿ ರಿಜ್ವಾನ್ ಅವರು ವಿಚಾರಿಸಿದ ಮೇರೆಗೆ ನಾವು ಸದರಿ ಸ್ಥಳಕ್ಕೆ ಹೋಗಿ ಅದನ್ನು ಪುನುಗು ಬೆಕ್ಕು ತೊಗೊಂಬಂದು ನಾವು ಪಶು ಆಸ್ಪತ್ರೆ ತೊಗೊಂಡು ಕಳಸ ಆಸ್ಪತ್ರೆಯಲ್ಲಿ ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆ ಮಾಡಿಸಿ ಅದಕ್ಕೆ ಇಂಜೆಕ್ಷನ್ಸ್ ಏನಿದೆ ಕೊಟ್ಬಿಟ್ಟು ಹತ್ತಿರದ ನಮ್ಮದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಅಲ್ಲಿ ಬಿಡೋಕ್ಕೆ ನಾವು ತೊಗೊಂಡು ಹೋಗ್ತಾ ಇದ್ವಿ. ಇದಕ್ಕೆ ಸಹಕರಿಸಿದ ಸಾರ್ವಜನಿಕರು ನಾವು ಬಂದ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಅರಣ್ಯ ಇಲಾಖೆ ವತಿಯಿಂದ ನಾವು ತುಂಬ ಧನ್ಯವಾದಗಳು ತಿಳಿಸ್ತೀವಿ. ಎಷ್ಟಾಗಿದೆ? ಏನು ಮಾಡಲ್ಲ ಬಾ. ಬೇಡ ಏನು ಮಾಡಲ್ಲ ಅನ್ಕೋತೀನಿ. ಇದೆಂತ ಮಾಡಿ ನೋಡಿ ನಗು ಬರ್ತೇನೆ. ಅವ್ರ ಸೀರೆ ಹಾಕೋದು ಯಾಕೋ ಹಂಗೆ ಅನ್ಸುತ್ತೆ ನನಗೆ. ಯಾವುದೋ ಒಂದು ಡೈಲಿ ಸಾಕ್ತಾ ಅಂತ ಹೊಟ್ಟೆ ಮಾಡಿದ್ದೀರಾ? ಲೇಡೀಸ್ ಬೇಕಾ? ಇಟ್ಕೊಳ್ಳಿ, ಒಂದು ಗಟ್ಟಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ಒಳಗೆ ಮುಂಚೆ ಒಂದೇ ಮಿನಿಟ್. ಸ್ಕಿನ್ ಇಷ್ಟ ಕಾಡಿರುತ್ತೆ, ಕಾಡು ಪ್ರಾಣಿಗಳೆಲ್ಲ ಸ್ಕಿನ್ನೇ ಹೌದು. ಎತ್ತಿಗೆ
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.